ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಾಸ್ತ್ರಿಗಳು ಸೀತಾರಾಮಯ್ಯನವರು ಹೇಳಿ ಕಳಿಸಿದ್ರು ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಬಂದಿರ್ತಾರೆ. ಅವರು ಮತ್ತೊಂದು ಹುಡುಗಿಯನ್ನು ತಮ್ಮ ವಶ ಮಾಡ್ಕೊಳ್ಳೋಕೆ ಏನಾರು ಸಹಾಯ ಮಾಡು ಅಂತ ಕೂಡ ಕೇಳಿರ್ತಾನತ. ಈತ ಹೇಳ್ತಾನೆ, ಇದು ನನ್ನಿಂದ ಆಗದೆ ಇರೋ ಕೆಲಸ ಅಂತ ಹೇಳಿದಾಗ, ಒಂದು ಕೆಲಸ ಮಾಡು, ಆ ಹುಡುಗಿ ಮದುವೆ ಆಗೋ ಹುಡುಗನನ್ನು ನೀನು ಸಾಯಿಸಿದ್ರು ಕೂಡ ಅವಳು ನನ್ನ ವಶ ಆಗ್ತಾಳೆ ಅಂತ ಹೇಳಿದಾಗ ಇದಕ್ಕೆ ಆ ಶಾಸ್ತ್ರಿ ಒಪ್ಕೊಳ್ತಾನೆ. ಆನಂತರ ಹಿಂದಿನ ದಿನ ಆಗಿದ್ದ ಘಟನೆ ನೆನಪಾಗತ್ತೆ. ಅಂದರೆ ರಾಜೇಶ್ವರಿಯನ್ನು ನೋಡಿ ಇವನಿಗೆ ತಾಯಿ ಸಾಕ್ಷಾತ್ ಕಾಳಿಕಾ ಮಾತೆಯ ನೆನಪಾಗತ್ತೆ. ಹಾಗೆ ಬಂದ್ಬಿಟ್ಟಿರ್ತಾನೆ. ಅವಳು ಕಾಲ್ಗೂ ಕೂಡ ಬಿದ್ದುಬಿಟ್ಟಿರ್ತಾನೆ. ಇವತ್ತು ಮತ್ತೆ ಅದೇ ರಾಜೇಶ್ವರಿಯನ್ನು ಒಂದ್ಸತಿ ನೋಡಬೇಕು ಅಂತೇಳಿ ಅಂದಾಗ ಸೀತಾರಾಮಯ್ಯ ತಮ್ಮ ಜೊತೆಯಲ್ಲಿದ್ದ ಒಬ್ಬ ಹುಡುಗಿ ಜೊತೆಗೆ ಅವಳನ್ನು ರಾಜೇಶ್ವರಿ ಇದ್ದ ಕೋಣೆಗೆ ಕಳಿಸ್ತಾರೆ. ಇವರಲ್ಲಿ ಬಂದು ನೋಡ್ತಾರೆ. ಅವಳ ಕಣ್ಣುಗಳು ಕಾಂತಿಹೀನವಾಗಿರುತ್ತೆ. ನೆನ್ನೆಗಿಂತ ಇವತ್ತಿನ್ನೂ ಇಳಿದು ಹೋಗಿದ್ದಾಳೆ ಅಂತ ಅನಿಸುತ್ತೆ. ರಾಜೇಶ್ವರಿ ಅಂತ ಮೃದುವಾಗಿ ಕರೀತಾರೆ. ಯಾರು ಅಂತ ಆಕೆ ಕಣ್ ತೆರೀತಾಳೆ. ನಾನು ತಾಯಿ ಅಂತ ಇವ್ರು ಹೇಳಿದಾಗ, ಅಣ್ಣಯ್ಯ ಅಂತ ಆಕೆ ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಾಳೆ. ಹೌದಮ್ಮ ಅಂತ ಹೇಳಿದಾಗ, ಹೀಗೆ ಬಾ ಅಣ್ಣಯ್ಯ, ಇಲ್ಲಿ ಕೂತ್ಕೋ ಅಂದ್ಬಿಟ್ಟು ರಾಜೇಶ್ವರಿ ಮಂಚದ ಮೇಲಿದ್ದ ಹಾಸಿಗೆ ಹತ್ತ ಕೈ ತೋರಿಸಿ ಕರೀತಾಳೆ. ಅವ್ರ ಕಿವಿನಲ್ಲಿ ಆಕೆ ಕರೆದ ಮಾತು ಗುಯ್ಗುಟ್ತಾ ಇರುತ್ತೆ. ಅಣ್ಣಯ್ಯ ಅಣ್ಣಯ್ಯ ಅಂತ ಅಂತಲ್ಲ, ಸೋದರತನದಿಂದ ಹೃದಯವನ್ನೇ ಸೂರುಗೊಳ್ತಕ್ಕಂತಹ ವಾತ್ಸಲ್ಯದ ಸವಿ ಮಾತದು ಅಂತ ಅವ್ರಿಗನ್ಸುತ್ತೆ. ಶಾಸ್ತ್ರಿಗಳು ರಾಜೇಶ್ವರಿ ಪಕ್ಕದಲ್ಲಿ ಕೂತ್ಕೊತಾರೆ. ಅವ್ರಿಗೆ ಅರಿವಾಗದ ಹಾಗೆ ಅವರ ಕೈಯೇ ಅವಳ ಹಣೆ ಮೇಲೆ ಹರಿದಾಡುತ್ತೆ. ಯಾಕಮ್ಮ ಮಲ್ಕೊಂಡಿದ್ಯಾ ಅಂತ ಕೇಳಿದಾಗ, ನಿನ್ನೆಯಿಂದ ಜ್ವರ ಅಣ್ಣಯ್ಯ ಅಂತಾಳೆ. ಇದುವರೆಗೂ ಬಿಟ್ಟೇ ಇಲ್ವಾ ಅಂದಾಗ, ಇಲ್ಲ ಅಂತ ಹೇಳ್ತಾಳೆ. ಈಗಾಗಲೇ ಎಷ್ಟು ಸೊರ್ಗೋಗಿದೆಯಲ್ಲಮ್ಮ ಅಂತ ಅಂದಾಗ, ಹಾಗೆ ಸೊರಗಿ ಸತ್ರೆ ನನಗೆ ತುಂಬ ಸಂತೋಷ ಅಣ್ಣಯ್ಯ ಅಂತ ರಾಜೇಶ್ವರಿ ಹೇಳ್ತಾಳೆ. ಯಾಕಮ್ಮ ಅಂತ ಮಾತಾಡ್ತಿದ್ಯಾ ಅಂತ ಇವ್ರು ಕೇಳಿದಾಗ, ಹೌದು ಅಣ್ಣಯ್ಯ, ಈ ಬಾಳಿಗಿಂತ ಸಾವೇ ವಾಸಿ ಅಂತ ರಾಜೇಶ್ವರಿ ಹೇಳ್ತಾಳೆ. ಆ ಮಾತಿನಲ್ಲಿ ಅಪಾರವಾದ ಯಾತನೆ ತುಂಬಿರುತ್ತೆ. ಆದರೆ ಅವಳು ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅನ್ನೋ ವಿಚಾರ ಇವ್ರಿಗೆ ಅರ್ಥ ಆಗೋದಿಲ್ಲ. ಈಗ ಊರಿಗೆ ಹೋಗ್ತಾ ಇದ್ದೀರಂತೆ, ನಿಜವೇನಮ್ಮ ಅಂತ ಕೇಳಿದಾಗ, ಹೌದು ಅಣ್ಣಯ್ಯ, ಆದಷ್ಟು ಬೇಗ ನಾನು ಊರು ಸೇರಿಕೊಂಡ್ರೆ ಮೇಲು ಅಂತೇಳಿ ಹೇಳ್ತಾಳೆ. ಅವಳ ಮಾತಿನ ಹಿನ್ನೆಲೆಯಲ್ಲಿ ಎಂತಹ ವೇದನೆ ಅಡಗಿದೆ ಅನ್ನೋದು ಇವ್ರಿಗೆ ಆಗ ಸ್ವಲ್ಪ ಅರ್ಥ ಆಗುತ್ತೆ. ಅವಳ ಕಡೆಗೆ ಒಂದು ಮರುಕದ ನೋಟವನ್ನು ಬೀರ್ತಾರೆ. ಮೊದಲು ಹೀಗೆಂದಾದ್ರೂ ಜ್ವರ ಬರ್ತಿತ್ತೇನಮ್ಮ ಅಂತ ಕೇಳಿದಾಗ, ಇಲ್ಲ ಅಣ್ಣಯ್ಯ ಅಂತೇಳಿ ಆಕೆ ಹೇಳ್ತಾಳೆ. ಇಲ್ಲಿ ನೋಡಮ್ಮ, ನನ್ನ ಕಡೆ ನೋಡು, ಸರಿಯಾಗಿ ನೋಡು, ನನ್ನ ಕಣ್ಣಿನ ಕಡೆನೇ ನೋಡ್ತಾ ಇರು, ಹಾಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚದೆ ನನ್ನನ್ನೇ ನೋಡ್ತಾ ಇರು ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ರಾಜೇಶ್ವರಿಯ ಬಲಗೈಯನ್ನು ಮೆಲ್ಲನೆ ಒತ್ಕೊಂತ ಹಾಗೆಯೇ ಆಳ ತೋಳನ್ನು ಬಿಗಿಯಾಗಿ ಹಿಡಿದು ಮಂತ್ರ ಜಪಿಸಕ್ಕೆ ಶುರು ಮಾಡ್ತಾರೆ. ಅಮೃತ 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 ಪಂಚ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಈ ಥರ 5 ಬಾರಿ ಮಂತ್ರೋಚ್ಚಾರಣೆ ಮುಗಿಯೋಷ್ಟೊತ್ತಿಗೆ ಕಣ್ಣು ಮಿಟುಕಿಸದೆ ಒಂದೇ ಸಮನೆ ಶಾಸ್ತ್ರಿಗಳನ್ನು ನೋಡ್ತಿದ್ದ ರಾಜೇಶ್ವರಿಯ ಕಣ್ಣಿನ ಹನಿಗಳು ತುಂಬಿ ಪಳಪಳನೆ ಕೆಳಗುದ್ರಕ್ಕೆ ಪ್ರಾರಂಭ ಆಗತ್ತೆ. ಶಾಸ್ತ್ರಿಗಳು ಅವಳ ತೋಳಿನ ಬಿಗಿತವನ್ನು ಸಡಿಲಿಸ್ತಾರೆ, ಮೆಲ್ಲನೆ ಒತ್ತುತ್ತಾರೆ. ಇನ್ನು ಜ್ವರ ಬಿಟ್ಟು ಹೋಯಿತು ಅಂತ ಹೇಳಮ್ಮ ಅಂತ ಹೇಳಿದಾಗ, ಇನ್ನು ಜ್ವರ ಬಿಟ್ಟು ಹೋಯಿತು ಅಂತ ಶಾಸ್ತ್ರಿಗಳು ಹೇಳಿದ ಹಾಗೇನೆ ರಾಜೇಶ್ವರಿ ಹೇಳ್ತಾಳೆ. ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ. ರಾಜೇಶ್ವರಿ. ಅವಳಿಗೂ ನಗು ಬರುತ್ತೆ, ಶಾಸ್ತ್ರಿಗಳಿಗೂ ಕೂಡ ನಗು ಬರ್ತಿರುತ್ತೆ. ಹೀಗೆ ಕೇಳಬೇಕು ಅಂತ ಶಾಸ್ತ್ರ ಇದೆಯಮ್ಮ, ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳ್ತಾರೆ. ಅವಳು ನಗ್ತಾನೆ, ಪರವಾಗಿಲ್ಲ ಅಣ್ಣಯ್ಯ, ಅದಕ್ಕೇನು ಅಂತ ಹೇಳ್ತಾಳೆ. 10 ನಿಮಿಷದಲ್ಲಿ ಜ್ವರ ಬಿಟ್ಟು ಹೋಗುತ್ತೆ, ನೀನು ನಗ್ತಾ ಊರಿಗೆ ಹೋಗ್ತೀಯಮ್ಮ ಅಂತ ಹೇಳಿದಾಗ, ಆಗಲಿ ಅಣ್ಣಯ್ಯ ಅಂತೇಳಿ ಆಕೆ ಹೇಳ್ತಾಳೆ. ನಾನಿನ್ನು ಬರಲೇನಮ್ಮ ರಾಜೇಶ್ವರಿ ಅಂತ ಇವ್ರು ಕೇಳ್ತಾರೆ. ಹೊರಟ್ರ ಅಣ್ಣಯ್ಯ ಅಂತ ಆಕೆ ಹೇಳ್ತಾಳೆ. ಹೌದಮ್ಮ, ನೀನು ಸುಖವಾಗಿ ಊರು ಸೇರು ತಾಯಿ ಅಂತ ಶಾಸ್ತ್ರಿಗಳು ಹೊರಡ್ತಾರೆ. ತುಂಬ ಸಮೀಪದ ಬಂಧು ಒಬ್ಬರು ತನ್ನಿಂದ ದೂರ ಆಗ್ತಾ ಇದ್ದಾರೇನೋ ಅನ್ನೋ ಹಾಗೆ ರಾಜೇಶ್ವರಿಗೆ ಭಾಸ ಆಗತ್ತೆ. ಅಗಲಿಕೆಯ ದುಃಖದಿಂದ ಅವಳ ಹೃದಯ ಭಾರ ಆಗತ್ತೆ. ಅದೇ ಥರ ಶಾಸ್ತ್ರಿಗಳಿಗೂ ಕೂಡ ಆಗ್ತಿರುತ್ತೆ. ಅವ್ರ ಕಿವಿಗಳಲ್ಲಿ ಅಣ್ಣಯ್ಯ ಅಣ್ಣಯ್ಯ ಅನ್ನೋ ಶಬ್ದ ಇನ್ನೂ ಗುಯ್ಗುಡ್ತಿರುತ್ತೆ. ಇನ್ನು 10 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಅವಳು ಅಣ್ಣಯ್ಯ ಅಣ್ಣಯ್ಯ ಅಂತ ಕರೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ಅವ್ರಿಗನ್ಸುತ್ತೆ. ಹಾಗೆ ರಾಜೇಶ್ವರಿಗೂ ಕೂಡ ತಾನು ಅಣ್ಣಯ್ಯನ, ತನಗೂ ಅಂತಹ ತಂಗಿ ಇದ್ದಿದ್ರೆ ಏನೋ ಹೇಗೋ
ಆದರೆ ರಾಜೇಶ್ವರಿ ತನಗೆ ತಂಗಿನೇ ಅಲ್ವಾ, ನಿಜ ಅವಳು ತಂಗಿನೇ ಸರಿ, ಆದರೆ ನನಗೆ ಅಣ್ಣ ಆಗೋ ಯೋಗ್ಯತೆ ಇದೆಯಾ ಅಂತ ಅಂದ್ಕೊಳ್ತಾರೆ. ಹೌದು ಈಗಿದೆ, ಆದರೆ ಮುಂಚೆ ಇರಲಿಲ್ಲ ಅಂತ ಅವರೇ ಮನಸ್ಸಿಗೆ ಹೇಳ್ಕೊಳ್ತಾರೆ. ಆಗ ರಾಜೇಶ್ವರಿ ಸೀತಾರಾಮಯ್ಯನವರ ಪೊಗಸತ್ತಾದ ಗಿಣಿ, ತನಗೆ ಮಾನಸಿಕ ರತಿಯ ಕಾಮನ ಅರಗಿಣಿ ಆಗಿದ್ಲು. ಆದರೆ ಆನಂತರ ತನಗೆ ಕಣ್ಣು ತೆರೆಸಿದ ರಾಜರಾಜೇಶ್ವರಿ ಕಾಳಿಕಾಂಬೆಯ ಸೌಮ್ಯ ಗಂಭೀರ ಸ್ವರೂಪಿಣಿಯಾದ್ಲು. ಮಮತೆಯ ಭುಜವನ್ನು ಹಿಡಿದೆತ್ತಿ ಪ್ರೇಮಪೂರ್ಣವಾದ ದೃಷ್ಟಿಯನ್ನು ಬೀರಿದ್ಲು ಆ ತಾಯಿ. ಈಗ ಅಣ್ಣಯ್ಯ ಅಣ್ಣಯ್ಯ ಅಂತ ಅಮಿತ ಆನಂದವನ್ನು ಕೊಡೋ ಹಾಗೆ ಅಕ್ಕರೆಯಿಂದ ಕರೀತಾ ಇದ್ದಾಳೆ. ಮೃದು ಹೃದಯ ಮಧುರ ಪರಿಮಳವನ್ನು ಮಾತಿನ ಸುದಿಯಲ್ಲಿ ಬೆರೆಸಿ ಸೋದರತನದ ವಾತ್ಸಲ್ಯವನ್ನು ತಿಳು ಮಾಡಿಕೊಟ್ಟಂತಹ ತಂಗಿ ಇವಳು. ಅಣ್ಣಯ್ಯ ಮತ್ತು ತಂಗಿ ಇವೆರಡು ಎಷ್ಟು ಪ್ರಭಾವಯುತವಾದ ಶಬ್ದಗಳಲ್ವಾ. ನಾರಿಗೂ ನರನಿಗೂ ಸಾಮಾನ್ಯವಾಗಿ ಇರಬೇಕಾದ ಬಂಧುತ್ವ ಅಂದರೆ ಅಣ್ಣ ತಂಗಿ. ಅಂದ ಮಾತ್ರಕ್ಕೆ ಗಂಡ ಹೆಂಡತಿಯ ಬಂಧುತ್ವ ಬೇಡ ಅಂತ ಅಲ್ಲ, ಬೇಡ ಅಂದರೆ ಹುಚ್ಚರಾಗ್ತಾರೆ. ಆ ಸಂಬಂಧನೂ ಇರಬೇಕು, ಆದರೆ ಅದು ಅನೀತಿಯುತವಾದದ್ದು ಆಗಿರಬಾರ್ದು. ಅಂತೂ ಪರನಾರಿಗೂ ಮತ್ತು ಪರಪುರುಷನಿಗೂ ಇರಬೇಕಾದ ಸಂಬಂಧ ಅಣ್ಣ ತಂಗಿರ ಸಂಬಂಧವೇ, ಅದರಲ್ಲಿ ಏನು ಸಂದೇಹ ಅಂತ ಅಂದ್ಕೊಳ್ತಾರೆ. ಮತ್ತೆ ಮನಸ್ಸೇ ಹೇಳುತ್ತೆ, ಸಂದೇಹ ಇಲ್ಲದೆ ಉಂಟೆ, ಅಣ್ಣ ತಂಗಿಯರ ಸಂಬಂಧ ಹೇಳೋ ಅಷ್ಟು ಸುಲಭವಾಗಿ ಮಾಡೋಕ್ಕಾಗತ್ತಾ ಅನ್ಕೋತಾರೆ. ಮನಸ್ಸಿಟ್ರೆ ಮಾಡಬಹುದು, ಅದೇನು ಕಷ್ಟ ಅಲ್ಲ, ಎಲ್ಲಕ್ಕೂ ಮನಸ್ಸು ಮುಖ್ಯ ಅಂತ ಮತ್ತೆ ಅವ್ರ ಮನಸ್ಸೇ ಹೇಳುತ್ತೆ. ಮನಸ್ಸು ಎಷ್ಟು ಬಾರಿ ಹೊಯ್ದಾಡಿ ಸೋಲೋದು ಉಂಟು. ಹಾಗೆ ಸೋಲ್ದೆ ಇದ್ದಿದ್ರೆ ತಾನು ರಾಜೇಶ್ವರಿಯನ್ನ ಕೆಟ್ಟ ಕಣ್ಣಿನಿಂದ ನೋಡ್ತಾ ಇದ್ನಾ, ಕೆಟ್ಟ ಭಾವನೆಗಳು ಮನಸ್ಸಲ್ಲಿ ತುಂಬಿಕೊಳ್ತಾ ಇದ್ವಾ ಅನ್ಸುತ್ತೆ. ಹಾಗಾದ್ರೆ ಯಾವುದು ಮುಖ್ಯ? ಹೃದಯ, ಪರಿಶುದ್ಧವಾದ ಹೃದಯ ಅಂತ ಅವ್ರಿಗೆ ಮತ್ತೆ ಅನ್ಸಕ್ಕೆ ಶುರು ಆಗುತ್ತೆ. ಹೃತ್ಪೂರ್ವಕವಾಗಿ ಒಂದೊಂದು ಸಲ ಅಣ್ಣಯ್ಯ ಅಂದರೆ ತಂಗಿ ಅಂದರೆ ಕೆಟ್ಟ ಭಾವನೆಯನ್ನು ಹೊಡೆದಟ್ಟಬಹುದು, ಅನಿರೀಕ್ಷಿತವಾದ ಸತ್ಪರಿಣಾಮವನ್ನು ಪಡಿಬಹುದು ಅಂತ ಕೂಡ ಅಂದ್ಕೊಳ್ತಾರೆ. ತಾನೇನೋ ರಾಜೇಶ್ವರಿ ಮುಖದಲ್ಲಿ ಕಾಳಿಕಾಂಬೆಯನ್ನು ಕಂಡು ಶರಣಾದೆ, ಆದರೆ ಅವಳು ನನ್ನಲ್ಲಿ ಏನು ಕಂಡ್ಲು? ಕಾಳಿಕಾಂಬೆಯ ಭಕ್ತನನ್ನು ಕಂಡ್ಲಾ, ಅಥವಾ ಕಾಮಾಂಧನಾಗಿ ಕಾಲಿಗೆ ಬಿದ್ದ ವಿಟನನ್ನ ಕಂಡ್ಲಾ, ಅಥವಾ ತಪ್ಪು ಮಾಡಿದ ಅಣ್ಣನನ್ನ ಕಂಡ್ಲಾ? ಅಣ್ಣಯ್ಯ ಅಂತ ಅವಳು ಕರೆದ ಮೇಲೆ ಬಹುಶಃ ನನ್ನಲ್ಲಿ ಅವಳು ಅಣ್ಣನನ್ನೇ ಕಂಡಿರಬೇಕು. ಹೃತ್ಪೂರ್ವಕವಾಗಿ ಅವಳು ಹಾಗೆ ಕರೆದಿದ್ರಿಂದಲೇ ಕೂಡ ತನಗೂ ಕೂಡ ಒಂದು ರೀತಿಯ ಪರಿಣಾಮ ಆಗಿದೆ. ಅಣ್ಣ ಎಂಬ ಯೋಗ್ಯತೆ ತಾನಾಗಿಯೇ ಮೈ ತುಂಬಿ ಮನಸ್ಸು ಹೊಕ್ಕಿತು. ಈ ಸೋದರತ್ವ ತಾನು ಆ ಪರನಾರಿಯಿಂದ ಅಂದರೆ ಆ ರಾಜೇಶ್ವರಿಯಿಂದ ಕಲಿತಂತಹ ಅಮೋಘವಾದ ಪಾಠ. ಈ ಪಾಠ ತನ್ನ ಜೀವನಕ್ಕೆ ಅಮೃತದ ಹಾಗೆ. ಈ ಅಮೃತ ಪಾನದಿಂದ ತಾನು ಇನ್ನು ಯಾವ ಹೆಂಗಸನ್ನಾದರೂ ಸಲಿಗೆಯಿಂದ ಸೋದರತನದಿಂದ ನೋಡಬಲ್ಲೆ. ಹಾಗೆ ನೋಡಲೇಬೇಕಾಗಿರೋದು ಕೂಡ ತನಗೆ ಅನಿವಾರ್ಯನೇ ತನ್ನ ಕರ್ತವ್ಯದಿಂದ ವಿಮುಖನಾದರೆ ತನ್ನ ಜೀವನ ಕೂಡ ವಿಮುಖ ಆಗತ್ತೆ. ಕಾಳಿ ಅಂಶದ ಹೆಣ್ಣು ಕುಲದ ಮೇಲೆ ತನ್ನ ಕಾಮದ ಕಣ್ಣು ಬಿದ್ದ ದಿವಸ ಬಣ್ಣಗೆಟ್ಟ ಬಾಳ ಕಡಲಿನಿಂದ ಸಾವಿನ ದವಡೆಯ ಕ್ರೂರ ತೀರಕ್ಕೆ ಹಾರಿದ ಹಾಗೇನೆ ಸರಿ. ಅದು ಗುರುಗಳು ಹೇಳಿರೋ ವಾಕ್ಯ, ಆ ವಾಕ್ಯ ಸತ್ಯ ಸಿದ್ಧವಾದದ್ದು. ಇದೆಲ್ಲ ಅವ್ರಿಗೆ ಅನ್ಸಕ್ಕೆ ಶುರುವಾಗುತ್ತೆ. ಆ ಜೊತೆಗೆ ಅನ್ಸುತ್ತೆ ಹಾಗಾಗದೆ ಇರೋದಕ್ಕೆ ಆ ಪರನಾರಿ ಅಂದರೆ ಆ ರಾಜೇಶ್ವರಿ ತೋರಿಸಿದ ದಾರಿ, ಸೋದರತನದ ವಾತ್ಸಲ್ಯ ಒಂದೇ ದಾರಿ ಇರೋದು. ಒಂದೇ ಒಂದ್ಸಲ ಅಣ್ಣ ಅಂತ ಕರೆದ್ರೆ ಸಾಕು, ತಂಗಿ ಅಂದರೆ ಸಾಕು ಹೃತ್ಪೂರ್ವಕವಾಗಿ ಅನ್ಕೊಂತಾರೆ. ಕಾಡೋ ಕಾಮದ ಕತ್ತಲೆ ಕಳೆದು ಹೊಸ ಹೊಸ ಬಣ್ಣದ ಬೆಳಕು ಮೂಡಿ ಕಣ್ಣು ಹೊಳೆದು ಸಣ್ಣತನ ಮರೆಯಾಗತ್ತೆ ಅಂತ ಕೂಡ ಅವರು ಯೋಚಿಸ್ತಾರೆ. ಇಷ್ಟೊಂದು ಆಳವಾಗಿ ಅವ್ರು ಯಾವತ್ತೂ ಯೋಚನೆ ಮಾಡೇ ಇರೋದಿಲ್ಲ. ಅಂತಹ ಪ್ರಸಂಗಗಳು ಕೂಡ ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ. ಅಂತೂ ಆವತ್ತಿನ ವಿಚಾರ ಸರಣಿಯಲ್ಲಿ ಅವರು ಒಂದು ಅನಿರೀಕ್ಷಿತವಾಗಿ ಅಂದ್ಕೊಳ್ಳದೆ ಇರೋ ಗುರಿಯನ್ನ ಮುಟ್ತಾರೆ. ಅದೇ ಅವರಿಗೆ ಸಮಾಧಾನವನ್ನ ಮತ್ತು ಸಂತೃಪ್ತಿಯನ್ನು ಕೂಡ ತರುತ್ತೆ. ಇನ್ನು ಇದೇ ಜಾಜಿಹಳ್ಳಿಲಿ ಗೌಡ್ರ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇರುತ್ತೆ. ಆ ಮದುವೆನಲ್ಲಿ ವೆಂಕಪ್ಪನವ್ರದ್ದೇನೆ ಓಡಾಟ ಜಾಸ್ತಿ ಇರುತ್ತೆ. ತಮ್ಮ ಮಗಳಿಗೇನೆ ಮದುವೆ ನಡೀತಿದೆಯೇನೋ ಅನ್ನೋಷ್ಟು ಉತ್ಸಾಹದಿಂದ ಅವರು ಸಡಗರ ಪಡ್ತಾ ಇರ್ತಾರೆ. ಆಹ್ವಾನಿತರನ್ನೆಲ್ಲ ಒಳಗೆ ಸ್ವಾಗತಿಸಿ ಜಮಖಾನೆ ಮೇಲೆ ಕೂಡ್ಸೋದೊಂದು ಬಿಟ್ಟರೆ ಉಳಿದ ಎಲ್ಲ ಕಾರ್ಯಭಾರವನ್ನು ಅವ್ರು ಹೊತ್ತಿರ್ತಾರೆ. ಆಗಾಗ ಒಳಗಡೆ ಹೋಗೋದು, ಗೌರಿ ಅಲಂಕಾರದ ಬಗ್ಗೆ ಸಲಹೆ ಕೊಡೋದು, ಹೊರಗಡೆ ಇದ್ದ ಪುರೋಹಿತರಿಗೆ ಬೇಕಾದದನ್ನು ತೆಗೆಸ್ಕೊಡೋದು, ಮದುವೆ ಮನೆಯಲ್ಲೆಲ್ಲ ತಾವಾಗಿ ಓಡಾಡ್ತಾ ಇರ್ತಾರೆ. ಒಂದೆರಡು ಸಲ ವಿದ್ಯುಕ್ತ ಕ್ರಮಗಳನ್ನು ಮೀರಿ ಒಂದು ಮಂತ್ರದಿಂದ ಇನ್ನೊಂದು ಮಂತ್ರಕ್ಕೆ ಹಾರಿದ ಪುರೋಹಿತರನ್ನು ಎಚ್ಚರಿಸಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ. ಏನಪ್ಪ
ಈ ಥರ ಮಂತ್ರ ಹೇಳ್ತೀರಾ, ಸರಿಯಾಗಿ ಹೇಳಿ ಅಂತ ಕೂಡ ಎಚ್ಚರಿಕೆ ಮಾಡ್ತಾರೆ. ಆ ಸಮಯಕ್ಕೆ ಗೌರಿ ಹಸೆಗೆ ಬರ್ತಾಳೆ, ಮಂಗಳ ಗೌರಿ ಥರ. ಆ ಎಳೆಯ ಬಿಳಿ ಮುಖದಲ್ಲಿ ಏನೋ ಒಂದು ಹೊಸ ಕಳೆ ಮೂಡಿ ಹೊಳಿತಾ ಇರುತ್ತೆ. ಕಣ್ಣುಗಳು ಗಾಂಭೀರ್ಯಕ್ಕೆ ನಾಚಿಕೆಯ ನಸುಕುಂಪು ಬೆರೆದು ಅವಳು ತಲೆಯನ್ನ ಅರೆ ತಗ್ಗಿಸ್ಕೊಂಡಿರ್ತಾಳೆ. ಗಂಡನಾಗ್ತಕ್ಕಂತಹ ವೆಂಕಟಸ್ವಾಮಿ ಶ್ರೀಮದ್ ಗಾಂಭೀರ್ಯದಿಂದಲೇ ಗೌರಿ ಪಕ್ಕದಲ್ಲಿ ಕೂತಿರ್ತಾನೆ. ಗಂಜಿ ಹಾಕಿ ಇಸ್ತ್ರಿ ಮಾಡಿದ ಪೇಟ ಅವನ ತಲೆಗೆ ತುಂಬ ಚೆನ್ನಾಗಿ ಒಪ್ತಾ ಇರುತ್ತೆ. ಹಣೆ ನಡುವೆ ಸ್ವಲ್ಪ ಮೇಲ್ಭಾಗದಲ್ಲಿ ಕಟ್ಟಿದ್ದ ಬಾಸಿಂಗ ಅವನನ್ನು ಇನ್ನೂ ಅಷ್ಟು ಲಕ್ಷಣವಂತನನ್ನಾಗಿ ಮಾಡಿರುತ್ತೆ. ಇವನು ಒಳ್ಳೆ ನಿಲುವಲ್ಲಿ ಬೆಳೆದಿದ್ದ ಹುಡುಗ. ಹಳ್ಳಿಯವನಾದರೂ ಕೂಡ ಪಟ್ಟಣದಲ್ಲಿ ಬೆಳೆದು ಓದಿದ್ದರಿಂದ ಅವನ ಮುಖದಲ್ಲಿ ನಡತೆಯಲ್ಲಿ ಗುರುತಿಸೋಂತಹ ಯಾವುದೇ ಒರಟುತನ ಇರೋದಿಲ್ಲ. ಗೌರಿ ಹಾಗೆ ಅವನು ಬೆಳ್ಳಗಿದ್ದಾನೆ ಅನ್ನೋದು ಗೌಡರ ಹೆಂಡತಿ ಕೆಂಪಮ್ಮಂಗೆ ತುಂಬ ಅಭಿಮಾನದ ಸಂಗತಿ. ಗೌಡ್ರಂತೂ ವೆಂಕಟಸ್ವಾಮಿಯ ಗುಣಕ್ಕೆ ಸೋತು ಹೋಗಿರ್ತಾರೆ. ಹಿರಿಯರು ಹೇಳ್ತಿದ್ದ ಹಾಗೆ ಚಿಕ್ಕಂದಿನಿಂದಲೂ ಅವನೇ ಗಂಡ ಅನ್ನೋ ಭಾವನೆ ಗೌರಿಗೂ ಇರುತ್ತೆ. ಹಾಗಾಗಿ ಆಕೆ ಮೊದಲಿಂದಲೂ ಅವನ ವಿಷಯದಲ್ಲಿ ಗೌರವವನ್ನು ತಾಳ್ಕೊಂಡು ಬಹಳವಾಗಿ ಅವನನ್ನು ಇಷ್ಟಪಡ್ತಾ ಇರ್ತಾಳೆ. ಹೀಗೆ ಎಲ್ಲರಿಗೂ ಮೆಚ್ಚುಗೆ ಆಗಿದ್ದ ವೆಂಕಟಸ್ವಾಮಿ ಅವನಪ್ಪ ಮುದ್ದೇಗೌಡನಿಗೆ ಗೌಡ್ರ ಮನೆಯಿಂದ ಹೆಣ್ಣು ತರೋದು ದೊಡ್ಡ ಗೌರವ ಅನ್ನೋ ಭಾವನೆ ಕೂಡ ಇರುತ್ತೆ. ತನ್ನ ಮಗ ಇಂತಹ ಗೌರವಕ್ಕೆ ಕಾರಣನಾದ್ನಲ್ಲ ಅನ್ನೋದು ಅವ್ರಿಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇರುತ್ತೆ. ಇನ್ನು ವೆಂಕಟಸ್ವಾಮಿಗೂ ಕೂಡ ತುಂಬ ಲಾವಣ್ಯಮಯಿಯಾದ ಸದ್ಗುಣಶೀಲಿಯಾದ ಗೌರಿ ತನ್ನ ಕೈ ಹಿಡಿತಾ ಇದ್ದಾಳೆ ಅನ್ನೋ ಒಂದು ರೀತಿಯ ಸಂತೋಷ ಕೂಡ ತುಂಬಿರುತ್ತೆ. ಇನ್ನು ವೆಂಕಪ್ಪನವ್ರಿಗೂ ಕೂಡ ಸಂತೋಷ. ಅವ್ರಿಗೆ ವೆಂಕಟಸ್ವಾಮಿನೂ ಇಷ್ಟ ಆಗಿರ್ತಾನೆ, ಗೌರಿನೂ ಇಷ್ಟ, ಚೆನ್ನೇಗೌಡರು ಇಷ್ಟ, ಮುದ್ದೇಗೌಡರು ಇಷ್ಟ. ಒಟ್ಟಲ್ಲಿ ಎಲ್ಲರೂ ಬೇಕು. ಮದುವೆ ಸೊಗಸಾಗಿ ಸುಮುಖವಾಗಿ ನಡಿಬೇಕು. ಅದಕ್ಕೋಸ್ಕರನೇ ಅವರು ಎಲ್ಲರನ್ನು ಸುಖವಾಗಿರಿಸಿ ಹೆಣ್ಣು ಗಂಡುಗಳ ಹಿರಿಯರ ಕಷ್ಟಗಳನ್ನು ತಾಪತ್ರಯಗಳನ್ನು ತಾವೇ ಹೊತ್ಕೊಂಡು ಮದುವೆ ಮನೇಲೆಲ್ಲ ಓಡಾಡ್ತಿರ್ತಾರೆ. ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ, ಗುಂಪಿನ ಮಧ್ಯೆ, ಹಸೆಮಣೆ ಹತ್ರ, ಪುರೋಹಿತರ ಪಕ್ಕದಲ್ಲಿ ಎಲ್ಲೆಲ್ಲಿ ನೋಡಿದ್ರು ವೆಂಕಪ್ಪನವ್ರು ಕಾಣಿಸ್ತಾ ಇರ್ತಾರೆ. ಅವ್ರು ಬಂದ್ರ, ಇವ್ರು ಬಂದ್ರ, ಯಾಕೆ ಬರಲಿಲ್ವಂತೆ, ಆಳು ಕರೆಸಿ ಹೀಗೆ ವೆಂಕಪ್ಪನವ್ರು ಹೇಳ್ದೇ ಇದ್ರೆ ಗೌಡ್ರಿಗೆ ದಿಕ್ಕೆ ತೋಚದು. ಹಾಗೆ ವೆಂಕಪ್ಪನವರು ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂತ ಮತ್ತೆ ಗೌಡ್ರ ಹತ್ರಕ್ಕೆ ಬರ್ತಾರೆ. ನಾರಾಯಣ ಶಾಸ್ತ್ರಿಗಳು ಬಂದ್ರ ಅಂತ ಕೇಳಿದಾಗ ಇಲ್ಲ ಅಂತ ಗೌಡ್ರು ಹೇಳ್ತಾರೆ. ಆಳು ಕಳುಹಿಸಿ ಮತ್ತೆ ಅಂತ ಹೇಳಿದಾಗ ಕಳಿಸಿದ್ದೆ, ಮನೇಲಿ ಇಲ್ವಂತೆ ಅವರು ಅಂತ ಹೇಳಿದಾಗ ಎಲ್ಲಿ ಹೋಗಿದ್ದಾರೆ ಅಂತಲ್ಲಾದ್ರೂ ತಿಳಿಯುತ್ತಾ ಅಂತ ಕೇಳಿದಾಗ ನಿನ್ನೆಯಿಂದ ಊರಲ್ಲಿ ಇಲ್ವಂತೆ ಅನ್ನೋ ಉತ್ತರ ಬರುತ್ತೆ. ಸರಿ ಹೋಗ್ಲಿ, ಏನೋ ಬಂದಿದ್ರೆ ಚೆನ್ನಾಗಿತ್ತು. ಎಷ್ಟಾದರೂ ಸೀತಾರಾಮಯ್ಯನವರ ಪ್ರತಿನಿಧಿ ಅವ್ರು ಬಂದಿದ್ದಿದ್ರೆ ಸೀತಾರಾಮಯ್ಯನವ್ರಿಗೆ ಕೊಡೋ ಮರ್ಯಾದೆನ ಇವ್ರಿಗೂ ಕೊಡಬಹುದಾಗಿತ್ತು ಅಂತ ವೆಂಕಪ್ಪನವರು ನಗುತ್ತಾ ಹೇಳ್ತಾರೆ. ಅಷ್ಟೊತ್ತಿಗೆ ಮುಹೂರ್ತದ ಸಮಯ ಸಮೀಪಿಸುತ್ತೆ. ವೆಂಕಪ್ಪನವರು ಗೌಡರ ಹತ್ರ ನಿಂತ್ಕೊಂಡು ಆಹ್ವಾನಿತರ ಸಮೂಹವನ್ನು ನಿಧಾನವಾಗಿ ದಿಟ್ಟಿಸಿ ನೋಡ್ತಾರೆ. ಯಾರ್ಯಾರು ಬಂದಿಲ್ಲ ಅಂತ ಹುಡುಕಾಡ್ತಾರೆ. ನೆರೆಹೊರೆಯ ಊರುಗಳ ಅಂದರೆ ಸುತ್ತಮುತ್ತ ಇದ್ದ ಹಳ್ಳಿಯ ಗ್ರಾಮಸ್ಥರು, ಅಲ್ಲಿಯ ಮುಖಂಡರು ಎಲ್ಲರೂ ಬಂದಿರ್ತಾರೆ. ಇದರಿಂದ ಅವರಿಬ್ಬರಿಗೂ ಸಮಾಧಾನ ಆಗತ್ತೆ. ಆಗ ಪುರೋಹಿತರಿಗೆ ಹತ್ರಕ್ಕೆ ಬರ್ತಾರೆ ವೆಂಕಪ್ಪ. ಇನ್ನು ಆಗಬಹುದು ಅಂತಾರೆ. ಬೆಂಗಳೂರಿನಿಂದ ವಾಲಗದವರನ್ನು ಕರೆಸಿರ್ತಾರೆ. ಅವರು ತುಂಬ ಹುಮ್ಮಸ್ಸಿನಿಂದ ನಾಗಸ್ವರವನ್ನು ಊದಿ ಡೋಲನ್ನು ಬಾರಿಸ್ತಾರೆ. ವೆಂಕಟಸ್ವಾಮಿ ಗೌರಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ತಾನೆ. ಆಗ ಮಗಳ ಮುಖದ ಮೇಲೆ ಮೂಡಿದ್ದಂತಹ ಮಂದಹಾಸವನ್ನು ಕಂಡು ನಾನು ಕೃತಕೃತ್ಯನಾದೆ ಅಂತ ಗೌಡ್ರು ಅಂದ್ಕೊಳ್ತಾರೆ. ಆಹ್ವಾನಿತರೆಲ್ಲರೂ ವಧುವರರ ಮೇಲೆ ಮಂಗಳಾಕ್ಷತೆಯನ್ನು ಹಾಕ್ತಾರೆ, ಶುಭಾಶಯವನ್ನು ಕೋರ್ತಾರೆ. ತಾಂಬೂಲ ವಿನಿಯೋಗನೂ ಆಗತ್ತೆ. ಎಲ್ಲ ಆದ ನಂತರ ಊಟಕ್ಕೆ ಕೂತ್ಕೋಬೇಕು. ಊರೇ ಗೌಡ್ರ ಮನೆ ಮದುವೆ ಊಟವನ್ನು ಉಂಡು ತಣಿಯುತ್ತೆ. ಆ ಭೋಜನದ ಸಡಗರ ಮುಗಿಯೋ ಹೊತ್ತಿಗೆ ಸಂಜೆನೂ ಆಗತ್ತೆ. ಅಷ್ಟು ಹೊತ್ತಿಗೆ ವೆಂಕಪ್ಪನವರಿಗೆ ಆಯಾಸ ಪ್ರಾರಂಭ ಆಗತ್ತೆ. ಆದರೂ ಅದನ್ನು ಅವರು ತೋರಿಸ್ಕೊಳ್ಳೋದಿಲ್ಲ, ಓಡಾಡ್ತಾನೆ ಇರ್ತಾರೆ. ಆಗ ಗೌಡ್ರು ಕರೀತಾರೆ, ಸ್ವಾಮಿ ಸ್ವಲ್ಪ ಕೂತ್ಕೊಳ್ಳೋಣ ಬರ್ರಿ ಅಂತ ಅಂದಾಗ ನಾರಾಯಣ ಶಾಸ್ತ್ರಿಗಳ ಮನೆಗೆ ತಾಂಬೂಲ ತಲುಪಿಸೋ ಕೆಲಸದಲ್ಲಿ ವೆಂಕಪ್ಪ ನಿರತರಾಗಿರ್ತಾರೆ. ನೋಡಿ, ಕೊನೆಗೂ ನಾರಾಯಣ ಶಾಸ್ತ್ರಿಗಳು ಬರಲೇ ಇಲ್ಲ, ಅದಕ್ಕೆ ಅವ್ರ ಮನೆಗೇನೆ ತಾಂಬೂಲ ಕಳಿಸ್ಕೊಟ್ಟೆ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವರು ಗೌಡ್ರಿಗೆ ಹೇಳಿದಾಗ, ಪಾಪ ಅವ್ರಿಗೇನು ಕೆಲಸನೋ, ಯಾವ ಊರಿಗೆ ಹೋಗಿದ್ದಾರೋ ಅಂತ ಗೌಡ್ರು ಹೇಳ್ತಾರೆ. ಬೆಂಗಳೂರಿಗೇನಾದರೂ ಹೋಗಿರಬಹುದು ಅಂತ ವೆಂಕಪ್ಪ ಹೇಳ್ತಾರೆ. ಇದ್ರೂ ಇರಬಹುದು ಅಂತ ಗೌಡ್ರು ಹೇಳ್ತಾರೆ. ಅಷ್ಟರಲ್ಲಿ ಗಂಡಿನ ಕಡೆಯವ್ರು ಯಾರೋ ಬರ್ತಾರೆ. ಮುದ್ದೇಗೌಡ್ರು ನಿಮ್ಮನ್ನು ಹೇಳಿದ್ರು ಅಂತ ವೆಂಕಪ್ಪನವ್ರಿಗೆ ಹೇಳ್ತಾರೆ. ಯಾಕಪ್ಪ ಅಂತ ಕೇಳಿದಾಗ
ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ಸರಿ ನಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ವೆಂಕಪ್ಪ ಅವನ ಜೊತೆಯಲ್ಲೇ ಹೊರಡ್ತಾರೆ. ಒಳಗಿನ ಕೋಣೆ ಹತ್ರಕ್ಕೆ ಬರೋ ಹೊತ್ತಿಗೆ ಮುದ್ದೆಗೌಡರು ಗಾಬರಿಯಿಂದ ಹೊಸಲ ಹತ್ರ ನಿಂತ್ಕೊಂಡಿರ್ತಾರೆ. ಯಾಕೆ ಮುದ್ದೆಗೌಡ ಹೇಳಿ ಕಳ್ಸಿದ್ಯಂತೆ ಅಂತ ಹೇಳಿದಾಗ ಮುದ್ದೆಗೌಡ ಏನು ಮಾತಾಡೋದಿಲ್ಲ. ವೆಂಕಪ್ಪನವ್ರನ್ನ ಕರ್ಕೊಂಡು ಕೋಣೆಯ ಒಳ ಹೊಕ್ಕು ಬಾಗಿಲು ಹಾಕ್ತಾನೆ. ಅಲ್ಲಿ 5-6 ಜನ ಹೆಂಗಸರು ಗುಂಪು ಕಟ್ಕೊಂಡಿದ್ದನ್ನ ನೋಡ್ತಾರೆ. ಇದೇನಿದು ಅಂತ ವೆಂಕಪ್ಪ ಕೇಳಿದಾಗ ಅವ್ರ ಧ್ವನಿಯನ್ನ ಕೇಳಿ ಸುತ್ತುವರೆದಿದ್ದ ಹೆಂಗಸರೆಲ್ಲ ದೂರ ಸರಿತಾರೆ. ಆಗ ವೆಂಕಟಸ್ವಾಮಿ ಚಾಪೆ ಮೇಲೆ ಮಲ್ಕೊಂಡಿರೋದು ಕಾಣತ್ತೆ. ವೆಂಕಪ್ಪನವ್ರಿಗೆ ಅದನ್ನ ನೋಡಿ ಸ್ವಲ್ಪ ಗಾಬರಿ ಆಗತ್ತೆ. ಏನಾಯ್ತು ಮುದ್ದೆಗೌಡ ಅಂತ ಕೇಳಿದಾಗ ಮುದ್ದೆಗೌಡ ಮಾತಾಡೋ ಸ್ಥಿತಿಲೇ ಇರೋದಿಲ್ಲ. ಅವನಿಗೆ ಬದಲು ಅವನ ಹೆಂಡತಿ ಮುನಿಯಮ್ಮ ಮುಂದೆ ಬಂದು ಕೇಳ್ತಾಳೆ, ಇದ್ದಕ್ಕಿದ್ದ ಹಾಗೆ ಬರ್ತಾ ಇದ್ದವನು ಬಿದ್ದುಬಿಟ್ಟ ಸ್ವಾಮಿ, ಜ್ಞಾನನೇ ತಪ್ಪೋಗಿದೆ ಅಂತ ಹೇಳಿದಾಗ ಈ ಮಾತು ಕೇಳಿ ವೆಂಕಪ್ಪನವ್ರಿಗೆ ಗಾಬರಿ ಆಗುತ್ತೆ. ಅವರು ವೆಂಕಟಸ್ವಾಮಿ ಮೂಗು ಹತ್ರ ಕೈ ಹಿಡಿತಾರೆ. ಉಸಿರಾಡ್ತಾ ಇದ್ದದನ್ನು ಕಂಡು ಸ್ವಲ್ಪ ಸಮಾಧಾನವೂ ಆಗತ್ತೆ. ಸ್ವಲ್ಪ ಹೊತ್ತು ಗಾಳಿ ಹಾಕು ಮುನಿಯಮ್ಮ, ನಾನು ಪಂಡಿತ್ರನ್ನ ಕರ್ಕೊಂಡು ಬರ್ತೀನಿ. ಈ ವಿಷಯ ಹೊರಗಡೆ ತಿಳಿದ್ರೆ ಮದುವೆ ಮನೆಯೆಲ್ಲ ಗಾಬರಿ ಆಗ್ಬಿಟ್ಟು ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಂಕಪ್ಪನವರು ಹೊರಗಡೆಗೆ ಹೊರಡ್ತಾರೆ. ಮದುವೆ ಮನೆಯಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ಪಂಡಿತರ ಮನೆ ಹತ್ರಕ್ಕೆ ಬರ್ತಾರೆ. ವಿಷಯವನ್ನ ವಿವರಿಸ್ತಾರೆ. ಔಷಧಿ ಜೊತೆಗೆ ಅವರನ್ನು ಕರ್ಕೊಂಡು ಹಿತ್ತಲ ಬಾಗಿಲಿಂದ ಬಂದು ಒಳಗಿನ ಕೋಣೆಯನ್ನ ಸೇರ್ತಾರೆ. ಅಷ್ಟೊತ್ತಿಗೆ ವೆಂಕಟಸ್ವಾಮಿಗೆ ಸ್ವಲ್ಪ ತಿಳಿವು ಬಂದಿರುತ್ತೆ. ಅವನು ಕೂಡ ಕಣ್ಣು ಬಿಟ್ಟು ಸುತ್ತ ನೋಡ್ತಾ ಇರ್ತಾನೆ. ಪಂಡಿತರು ಅವನ ಕೈ ಹಿಡಿದು ನಾಡಿ ಪರೀಕ್ಷೆ ಮಾಡ್ತಾರೆ. ದೇಹದಲ್ಲಿ ಏನು ವ್ಯತ್ಯಾಸ ಆಗಿರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಎಲ್ಲೋ ಆಯಾಸದಿಂದ ಬಿದ್ದುಬಿಟ್ಟಿರ್ಬೇಕಷ್ಟೇ ಅಂತ ನುಡಿದ್ಬಿಟ್ಟು ಹೊರಟೋಗ್ತಾರೆ. ಮುನಿಯಮ್ಮ ಮಗನನ್ನ ನೆಟ್ಟೆ ಹಿಡಿದು ಎಬ್ಬಿಸ್ತಾಳೆ. ವೆಂಕಟಸ್ವಾಮಿ ಎದ್ದು ಕೂತ್ಕೊಂಡು ಮೈ ಮುರಿತಾನೆ. ಆಕಳಿಸ್ತಾ ನಿದ್ದೆಯಿಂದ ಎದ್ದವನ ಹಾಗೆ ಕಣ್ಣುಜ್ಕೊಂತಾನೆ. ಅವನನ್ನ ನೋಡಿ ಮುದ್ದೆಗೌಡ್ರಿಗೂ ಸಮಾಧಾನ ಆಗತ್ತೆ. ಅನಂತರ ಹೊರಗಡೆ ಬಂದು ವೆಂಕಪ್ಪನವರು ಚೆನ್ನೇಗೌಡರಿಗೆ ವಿಷಯವನ್ನೆಲ್ಲ ಹೇಳ್ತಾರೆ. ಏನೋ ಸ್ವಾಮಿ, ಒಸಿ ಸುಸ್ತು ತಲೆನೋವು ಅಂದ್ರೇ ಈ ಕಾಲದಲ್ಲಿ ಯಾಕೆ ಭಯ ಆಗತ್ತೆ, ಯಾರನ್ನ ನಂಬೋದು ಕಷ್ಟ. ನಮ್ಮ ಚಂದೂರಯ್ಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮಹಾನುಭಾವ ನಮ್ಮೂರ್ನೆಲ್ಲ ತಬ್ಲಿ ಮಾಡಿಬಿಟ್ಟು ಹೊರಟೋಗ್ಬಿಟ್ಟ ಅಂತ ಗೌಡರು ನಿಟ್ಟುಸಿರು ಬಿಡ್ತಾರೆ. ಮಾರನೇ ದಿನನೂ ಹಾಗೆ ನಿಟ್ಟುಸಿರು ಬಿಡ್ತಾನೆ ಮುದ್ದೇಗೌಡ. ಮಗನ ಅಸ್ವಸ್ಥತೆನೇ ಅವನ ಅಸಮಾಧಾನಕ್ಕೆ ಕಾರಣ ಆಗಿರುತ್ತೆ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ವೆಂಕಟಸ್ವಾಮಿಗೆ ಮತ್ತೆರಡು ಸಲ ವಾಂತಿ ಆಗಿರುತ್ತೆ. ವೆಂಕಪ್ಪನವರ ಮಾತಿನ ಹಾಗೆ ಬಂದಿದ್ದ ಪಂಡಿತರು ಔಷಧಿಯನ್ನು ಕೊಟ್ಟು ಹೋಗಿರ್ತಾರೆ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗಿರೋದಿಲ್ಲ. ಮಧ್ಯಾಹ್ನ ಊಟನೂ ವೆಂಕಟಸ್ವಾಮಿಗೆ ಸೇರಲ್ಲ. ಒಂದು ಬಟ್ಲು ಹಾಲಾದರೂ ಕುಡಿ ಅಂತ ಮುದ್ದೆಗೌಡ ಒತ್ತಾಯ ಮಾಡಿದಾಗ ಅವನು ಬಲವಂತಕ್ಕೆ ಹಾಲಿನ ಬಟ್ಲನ್ನ ಕೈಗೆ ತಗೊಳ್ತಾನೆ. ಆದರೆ ಈ ಬಟ್ಟಲಲ್ಲಿದ್ದ ಹಾಲನ್ನು ನೋಡಿ ಇನ್ನೂ ಅಸಹ್ಯ ಪಟ್ಕೊಂಡು ಇನ್ನೂ ಒಂದ್ಸಲ ವಾಂತಿ ಮಾಡ್ತಾನೆ. ಮದುವೆ ಮನೆಯಲ್ಲಿ ಎಲ್ಲರಿಗೂ ಗಾಬರಿ ಆಗಕ್ಕೆ ಶುರು ಆಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.